ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು ಮನೆ ಕ್ಲೀನ್ ಮಾಡ್ಕೊಂಡೆ. ಆ್ಯಂಡ್ ಇವಾಗ 9 ಡೇಸ್ ನವರಾತ್ರಿ ಸ್ಪೆಷಲ್ ಬೇರೆ ನಡೀತಾ ಇದೆ. ಆ್ಯಂಡ್ ನನಗೆ ಹಬ್ಬ ಅಂತ ಬಂದಾಗ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಪೂಜೆ ಮಾಡೋದು, ರೆಡಿ ಆಗೋದು, ಮನೆ ಕ್ಲೀನ್ ಮಾಡೋದು ನನಗೆ ಅಂತಲ್ಲ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಇವಾಗ ಕಂಟಿನ್ಯೂಸ್ ಆಗಿ ಹಬ್ಬಗಳು ಬೇರೆ ಬರ್ತಾ ಇದೆ. ಅದಕ್ಕೆ ಇವತ್ತು ನಾನು ಸ್ಪೆಷಲ್ ಮೇಕಪ್ ಕಿಟ್ನ ತೋರಿಸ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ಫ್ರಮ್ NYBe ಆಲ್ ಇನ್ ಒನ್ ಕಿಟ್ ಅಂತಾನೆ ಹೇಳ್ಬೋದು. ಆ್ಯಂಡ್ ನೀವು ಇದನ್ನ ಗಿಫ್ಟ್ ಆಗಿ ಕೂಡ ಕೊಡ್ಬೋದು. ಹಬ್ಬದ ಟೈಮಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ನಾನು 2 to 3 ಬಾಕ್ಸಸ್ನ ತರಿಸ್ಕೊಂಡಿದ್ದೆ. ಅಮ್ಮಂಗೆ ಮತ್ತೆ ಅರ್ಪಿತನ್ಗೆ ಕೊಡ್ತೀನಿ. ಆ್ಯಂಡ್ ಇದು ಬಿಗ್ನರ್ ಫ್ರೆಂಡ್ಲಿ, ಜೊತೆಗೆ ಜಸ್ಟ್ ಫಾರ್ ₹599. ಫಸ್ಟ್ ಇಲ್ಲಿ ಪ್ರೈಮರ್ ನ ಬಳಸ್ತಾ ಇದ್ದೀನಿ. ಇದು ನಮ್ಮ ಪೋರ್ಸ್ ನ ಮಿನಿಮೈಸ್ ಮಾಡಿ ನಮಗೊಂದು ಬ್ಲರಿಂಗ್ ಎಫೆಕ್ಟ್ ನ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ BB ಕ್ರೀಮ್ ನ ಬಳಸ್ತಾ ಇದ್ದೀನಿ. ಇದು ಲೈಟ್ ವೇಟ್, ನಮ್ಮ ಸ್ಕಿನ್ ನ ಈವನ್ ಮಾಡುತ್ತೆ ವಿತ್ ಗುಡ್ ಕವರೇಜ್. ನಿಮಗೆ ಫೌಂಡೇಶನ್ ಬೇಡ ಅಂತಂದ್ರೆ ನೀವು ಈ BB ಕ್ರೀಮ್ ನ ಬಳಸಬಹುದು. ಅಂಡ್ ಆಫ್ ಕೋರ್ಸ್ ಟ್ರೆಡಿಷನಲ್ ಲುಕ್ ಅಂತ ಬಂದಾಗ ಕಾಜಲ್ ತುಂಬಾನೇ ಇಂಪಾರ್ಟೆಂಟ್. ಅಂಡ್ ಈ ಕಾಜಲ್ ಸ್ಮಚ್ ಪ್ರೂಫ್ ಜೊತೆಗೆ ವಾಟರ್ ಪ್ರೂಫ್. ಅಂಡ್ ನೆಕ್ಸ್ಟ್ ಮಸ್ಕಾರಾ ಬಳಸ್ತಾ ಇದ್ದೀನಿ. ಇದು ನಮ್ಮ ಲ್ಯಾಶಸ್ ಗೆ ವಾಲ್ಯೂಮ್ ನ ಪ್ರೊವೈಡ್ ಮಾಡುತ್ತೆ, ಹಾಗೆ ಒಂದು ಬೋಲ್ಡ್ ಲುಕ್ ನ ಕ್ರಿಯೇಟ್ ಮಾಡುತ್ತೆ. ನೀವೇ ಡಿಫರೆನ್ಸ್ ನೋಡ್ತಾ ಇರಬಹುದು. ಅಂಡ್ ನನ್ನ ಬೇಸ್ ನ ಸೆಟ್ ಮಾಡೋದಕ್ಕೆ ನಾನು ಕಾಂಪ್ಯಾಕ್ಟ್ ಪೌಡರ್ ನ ಬಳಸ್ತಾ ಇದ್ದೀನಿ. ಇದು ನಮಗೆ ಕಂಪ್ಲೀಟ್ ಮ್ಯಾಟ್ ಫಿನಿಶ್ ನ ಪ್ರೊವೈಡ್ ಮಾಡುತ್ತೆ. ಅಂಡ್ ನೆಕ್ಸ್ಟ್ ಲಿಪ್ಸ್ಟಿಕ್ ಗೆ ನಾನು ಯೂರಾ ಲಿಪ್ಸ್ಟಿಕ್ ನ ಬಳಸಿಲ್ಲ. ಯಾಕೆ ಅಂತಂದ್ರೆ ಅದು ಸ್ವಲ್ಪ ಬ್ರೌನ್ ಶೇಡ್ ಅಲ್ಲಿ ಇತ್ತು, ಹಾಗಾಗಿ ಸೊ ಬ್ಲಶ್ ನ ಆಸ್ ಎ ಲಿಪ್ಸ್ಟಿಕ್ ಆಗಿ ಇವತ್ತು ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಈ ಪರ್ಟಿಕ್ಯುಲರ್ ಡ್ರೆಸ್ ಗೆ ಪಿಂಕ್ ಲಿಪ್ಸ್ಟಿಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಅನಿಸ್ತು. ಹಾಗಾಗಿ ನೀವ್ ಹೇಳಿ ಪಿಂಕ್ ಸೂಟ್ ಆಗ್ತಿದೆ ಅಲ್ವಾ ಈ ಪರ್ಟಿಕ್ಯುಲರ್ ಸ್ಯಾರಿಗೆ. ಅಂಡ್ ನೆಕ್ಸ್ಟ್ ಇಲ್ಲಿ ಬ್ರಷ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ಅಂಡ್ ಇದನ್ನ 2 in 1 ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ಸೊ ನನ್ನ ಕಂಪ್ಲೀಟ್ ಮೇಕಪ್ ನ ಲಾಕ್ ಮಾಡೋದಕ್ಕೆ ನಾನು ಇಲ್ಲಿ NYBe ಅವರ ಫಿಕ್ಸರ್ ನ ಬಳಸ್ತಾ ಇದ್ದೀನಿ. ಇದು ನಿಮಗೆ ಹೈಡ್ರೇಷನ್ ನ ಪ್ರೊವೈಡ್ ಮಾಡುತ್ತೆ, ಹಾಗೆ ಲಾಂಗ್ ಲಾಸ್ಟಿಂಗ್ ಕೂಡ. ನೀವ್ ಯಾರಿಗಾದ್ರೂ ಇದನ್ನ ಗಿಫ್ಟ್ ಆಗಿ ಕೊಡಬೇಕು ಅಂತ ಅನ್ಕೊಂಡಿದ್ರೆ ನಾನು ಇಲ್ಲಿ QR ಕೋಡ್ ನ ಅಟ್ಯಾಚ್ ಮಾಡಿರ್ತೀನಿ. ನೀವು ಸ್ಕ್ಯಾನ್ ಮಾಡಿ ಬೈ ಮಾಡ್ಬೋದು. ಅಂಡ್ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮರಿಬೇಡಿ. ಇದಾಗುತ್ತೆ ಇವತ್ತಿನ ವಿಡಿಯೋ. ಓಕೆ ಬಾಯ್.